ಋಷಿಗಳು ಕಂಡ ಸಂಗತಿಯನ್ನು ನಾವು ಅವರು ಋಷಿಗಳು ಅಂದರೆ ಕಂಡವರು ದ್ರಷ್ಟಾರರು ಅಂತ ನಾವು ಹೇಳ್ತೇವೆ. ಅವರು ಕೂಡ ಹೇಳುವಾಗ ನಾನು ಬರೆದದ್ದು ಅಂತ ಹೇಳೋದಿಲ್ಲ, ನಾನು ಕಂಡದ್ದು ಹೇಳ್ತಾರೆ. ನನಗೆ ತೋಟದಲ್ಲಿ ಒಂದು ಹಾವು ಕಂಡಿತು, ಅವನು ಹಾವು ಸೃಷ್ಟಿ ಮಾಡಿದ ಅಂತ ಅರ್ಥನಾ? ಅಲ್ಲ, ಕಂಡಿತು ಅಂದರೆ ಇದ್ದ ಹಾವು ಕಂಡದ್ದು. ಹಾಗೆ ಇದ್ದ ವೇದ ಕಂಡಿತು. ಅದರ ಬಗ್ಗೆ ಮತ್ತು ಒಟ್ಟಂತೂ ನೇರವಾಗಿ ಆ ವಿಷಯವನ್ನು ನಾವು ಬೇರೆ ವಸ್ತುಗಳನ್ನು ಅರ್ಥ ಮಾಡಿಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಯಾವುದು ನಮ್ಮ ಕಣ್ಣಿಗೆ ಕಾಣದ ಸಂಗತಿಯೋ ಈ ವಿಷಯದಲ್ಲಿ ಶಾಸ್ತ್ರದ ವಿಷಯಗಳಿಗೆ ನಾವು ಮೊರೆ ಹೋಗಿ ಅದನ್ನೇ ಹೌದು ಅಂತ ಒಪ್ಕೊಳ್ಬೇಕು. ಆದರೆ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲಿ ನಾವು ಮತ್ತೆ ವೇದದ ಮಾತು ಇದ್ದರೆ ನಮಗೆ ಸಪೋರ್ಟ್ ಅದು. ಆದರೆ ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟಂತೆ ವಿಷಯ ಇದ್ದಾಗ ಅದು ಪ್ರತ್ಯಕ್ಷವೇ ಪ್ರಬಲ ಪ್ರಮಾಣವಾಗಿ ಉಳಿಯುತ್ತೆ. ಇನ್ನು ಕಣ್ಣಿನ ದೋಷ ಈಗ ಇಲ್ಲಿ ಮೇಲ್ಗಡೆ ಇನ್ನೂ ನಿಂತ್ಕೊಂಡು ಅರಬ್ಬಿ ಸಮುದ್ರದಲ್ಲಿ ಏನಿದೆ ಅಂತ ಕೇಳಿದ್ರೆ ಗೊತ್ತಾಗಲ್ಲ. ಕಣ್ಣಿಗೆ ಒಂದು 20-40 ಕಿಲೋಮೀಟರ್ ಅಷ್ಟು ದೂರಕ್ಕೆ ಮಾತ್ರ ವಸ್ತುವನ್ನು ಗ್ರಹಿಸುವ ಶಕ್ತಿ ಇರುತ್ತೆ, ಅದಕ್ಕಿಂತ ಆಚೆ ಅದು ಗೊತ್ತಾಗಲ್ಲ. ಆಕಾಶ ಅದು ಬೇರೆ, ಆಕಾಶದಲ್ಲಿರುವ ಬೆಳಕಿನ ಮುದ್ದೆ ಕಾಣುತ್ತೆ. ಆದರೆ ಒಂದು ವಸ್ತುವಿನ ಡಿಸ್ಟೆನ್ಸು ನಮಗೆ ಎಷ್ಟು ದೂರದಲ್ಲಿ ಇದ್ದರೆ ತನಕ ಕಾಣುತ್ತೆ ಅಂದರೆ ಒಂದು ಸುಮಾರು 40 ಕಿಲೋಮೀಟರ್ ತನಕ ಕಣ್ಣು ಹೋಗುತ್ತೆ, ಕಾಣುತ್ತೆ. ಅಂದರೆ ಸಪಾಟ್ ಇರಬೇಕು. ನೀವು ಮಧ್ಯದಲ್ಲಿ ಒಂದು ಪಕ್ಕದ ಗೋಡೆ ಅಡ್ಡ ಇಟ್ಕೊಂಡು ಅಯ್ಯೋ ನಮ್ಗೆ 20 ಫೀಟ್ ಉದ್ದಕ್ಕೆ ಕಾಣೋದು, ಆಚಿತ್ ಕಾಣಲ್ಲ ಅಂತಲ್ಲ, ದೂರ ಅನ್ನುವಾಗ ಹಾಗಿರುತ್ತೆ. ಹಾಗೆ ಕಿವಿಗೂ ಕೆಲವು ಡೆಸಿಬಲ್ನಷ್ಟೇ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಕಿವಿ ಗ್ರಹಿಸುವುದಿಲ್ಲ. ಪ್ರಾಣಿಗಳದ್ದೇ ಬೇರೆ, ಪಕ್ಷಿಗಳದ್ದೇ ಬೇರೆ, ಕ್ರಿಮಿಗಳದ್ದೇ ಬೇರೆ, ನಮ್ಮದೇ ಬೇರೆ. ನಮಗೆ ಅದು ಜಾಸ್ತಿ ಶಬ್ದ ಆದರೂ ಕೇಳಿಸದೇ ಇರ್ಬೋದು, ಏನು ಕಮ್ಮಿ ಶಬ್ದ ಆದರೂ ಕೇಳಿಸದೇ ಇರ್ಬೋದು. ಹೀಗೆ ಪ್ರತಿಯೊಂದಕ್ಕೂ ಅದರದ್ದೊಂದು ಮಿತಿ ಇದೆ. ಆ ಫ್ರೀಕ್ವೆನ್ಸಿ ಸೆಟ್ ಆಗಬೇಕು ಅಂತಂದರೆ ಅದಕ್ಕೊಂದು ತಪಸ್ಸು ಬೇಕು. ಆ ತಪಸ್ಸು ಮಾಡಿದರೆ ಆ ಶಬ್ದ ನಮ್ಮ ಫ್ರೀಕ್ವೆನ್ಸಿಗೆ ಹೇಗೆ ರೇಡಿಯೋ ಟ್ಯೂನ್ ಮಾಡುವಾಗ ಆ ಪ್ಲೇಸು ಅನ್ನೋದು ನಮಗೆ ಗೊತ್ತಾಗೋದು ಸಾಧ್ಯವೋ, ಅಂದರೆ ಅಲ್ಲಿಯ ಧ್ವನಿ ತರಂಗಗಳನ್ನು ಸ್ವೀಕರಿಸುವುದು ಸಾಧ್ಯವೋ ಹಾಗೆ ಇದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಥಿತಿ ಅಷ್ಟು ಪ್ರಕೃತಿಯ ಜೊತೆಗೆ ಟ್ಯೂನ್ ಆದಾಗ. ಅಂದರೆ ಆ ಟ್ಯೂನ್ ಆಗಬೇಕು ಅಂತಂದರೆ ಪ್ರಕೃತಿಯ ಮಿತಿಯೂ ಅರ್ಥ ಆಗಿರಬೇಕು, ನಾನು ಇದರಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅನ್ನೋದರ ಎಚ್ಚರವೂ ಅವನಿಗಿರಬೇಕು. ಹೀಗಿದ್ದಾಗ ಸತ್ಯದ ಹೊಳೆವು ಅವನಿಗಾಗೋದು ಸಾಧ್ಯ ಇದೆ. ಹಾಗೆ ಲಕ್ಷ್ಮಣ ಇಲ್ಲಿ ಹೇಳುವಾಗ ನಾನು ನಿನ್ನ ದಾಸನೇ, ಎಂದಿಗೂ ದಾಸನೇ, ಅದು ಯಾವತ್ತೋ ಒಂದು ಸ್ವಲ್ಪ ದಿವಸಕ್ಕೆ, ಆಮೇಲೆ ಒಂದು ದಿವಸ ನನ್ನ ಅಧಿಕಾರವನ್ನು ನಾನು ಪಡ್ಕೊಳ್ತೇನೆ ಅಂತ ಮಾತಾಡುವವನಲ್ವೇ ಅಲ್ಲ